ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಡಿಸಿಸಿ ಬ್ಯಾಂಕ್ ನಿರ್ದೇಶಕನ ಗದ್ದುಗೆ ಕಿತ್ತೂರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾನಾ ಸಾಹೇಬ್ ಪಾಟೀಲ್. ಆಗಸ್ಟ್ 19ರಂದು ನಡೆಯುವ ಬಿಡಿಸಿಸಿ ಬ್ಯಾಂಕ್ ಚುನಾವಣೆಗೆ ನಾನಾ ಸಾಹೇಬ್ ಪಾಟೀಲ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಾರೆ ಎಂದು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಘೋಷಿಸಿದರು. ಚೆನ್ನಮ್ಮನ ಕಿತ್ತೂರು ಚನ್ನಬಸಪ್ಪ ಕಲ್ಯಾಣ ಮಂಟಪದಲ್ಲಿ ನಡೆದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಅಧ್ಯಕ್ಷರು, ಉಪಾಧ್ಯಕ್ಷ ಹಾಗೂ ಆಡಳಿತ ಮಂಡಳಿಯ ಸದಸ್ಯರ ಸೌಹಾರ್ದ ಸಭೆಯಲ್ಲಿ ಮಾತನಾಡಿದ ಅವರು, ಸಭೆಗೆ ಆಗಮಿಸಿದ ಅಧ್ಯಕ್ಷರು, ಉಪಾಧ್ಯಕ್ಷ, ಸದಸ್ಯರು ಹಾಗೂ ಕಾರ್ಯದರ್ಶಿ ಸೇರಿ ಒಟ್ಟಾರೆ ಶ್ರಮಿಸಿದರೆ ನಮ್ಮ ಅಭ್ಯರ್ಥಿ ನಾನಾ ಸಾಹೇಬ್ ಗೆಲುವು ಸುಲಭವಾಗಿರುತ್ತದೆ. 32 ಸೊಸೈಟಿಗಳಲ್ಲಿ 18ರಿಂದ 20 ಸೊಸೈಟಿಯ ಮತದಾರರು ನಮ್ಮ ಅಭ್ಯರ್ಥಿಗೆ ಪರವಾಗಿ ಇದ್ದಾರೆ ಎಂಬ ವಿಶ್ವಾಸವಿದೆ ಎಂದರು. ಡಿಸಿಸಿ ಬ್ಯಾಂಕ್ ಚುನಾವಣೆ ಅಭ್ಯರ್ಥಿ ನಾನಾ ಸಾಹೇಬ್ ಪಾಟೀಲ್, ಬ್ಲಾಕ್ ಅಧ್ಯಕ್ಷ ಸಂಗನಗೌಡ ಪಾಟೀಲ್, ಶಿವನಗೌಡ ಪಾಟೀಲ್, ದೇವೇಂದ್ರ ಪಾಟೀಲ್ ಮಾತನಾಡಿದರು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಜೈನ ಸಿದ್ದರಾಮ ಮಾರಿಹಾಳ, ಸ್ಥಾಯಿ ಸಮಿತಿ ಅಧ್ಯಕ್ಷ ಎಂಎಫ್ ಜಕಾತಿ, ನಾನಾ ಸಾಹೇಬ್ ಪಾಟೀಲ್, ಶಂಕರ್ ಹೊಳಿ, ಶೇಖಪ್ಪ ಯರಗೊಪ್ಪ, ಸಂಗನಗೌಡ ಪಾಟೀಲ್, ಸಿಆರ್ ಪಾಟೀಲ್, ರಾಜೇಂದ್ರ ಇನಾಮದಾರ್, ಸುನಿಲ್ ಗಿವಾರಿ ಸೇರಿದಂತೆ ಸಹಕಾರಿ ಸಂಘಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಸೇರಿದಂತೆ ತಾಲೂಕಿನ ವಿವಿಧ ಮುಖಂಡರು ಉಪಸ್ಥಿತರಿದ್ದರು. ಗ್ರಾಮ ಡೈರೆಕ್ಟರ್ ಆಗಿ ಹೋಗ್ತಾ ನಾವು ಒಂಥರ ಚುನಾವಣೆ ಮಾಡಿದಾಗ ನಾವು ಹೋಗಿದ್ದೆ, ಮತ ಕೇಳಲಿಕ್ಕೆ ಅವ್ರಿಗೆ ಅವ್ರು ಎಷ್ಟು ಗೊತ್ತಾಗಿರ್ತಂದ್ರೆ ಚೇರ್ಮನ್ ಅವರು, ಸೆಕ್ರೆಟರಿ ಅವರು, ಚುನಾವಣೆವರೆಗೆ ಗೊತ್ತಾಗ್ತಾರೆ, ಗೊತ್ತಾಗಿದ್ದಿಲ್ಲ ಅವರು. ನಾವು ಇನ್ನೇನ್ ಮಾಡ್ಬೇಕಂತ ಇಲ್ಲಿ ಆ ಕಡೆ ಏರ್ ಕಡೆ ಮಾಹಿತಿ ಕೊಟ್ಟು ಬಗ್ಗೆ ಪ್ರಾರಂಭ ಮಾಡಿದ್ವಿ. ಅವರಾಗ ಸೆಕ್ರೆಟರಿ ಮಾತ್ರ ಪವರ್ಫುಲ್, ನಾವು ಅಧ್ಯಕ್ಷರು ಬಹಳ ಏನು ಕಲೆಯಲ್ಲಿ ಮಾಡ್ಕೊಂಡು ಇಂಥ ಅಭಿವೃದ್ಧಿ ಚೇರ್ಮನ್ ಅದೇ ನಾವು ಓಟ್ ಹಾಕಬೇಕಂತ ಕೇಳಿದ್ವಿ. ಅವನಿಗೆ ಗೊತ್ತು ನಾವು ಚೇರ್ಮನ್ ಇದ್ದ ಅವನ ಬಗ್ಗೆ ಸುತ್ತಕೊಂಡು ಏನೋ ಮಾಡ್ತೀವಿ ನಾವು. ಆ ಮನೆಗೆ ಚೇರ್ಮನ್ ಅಂದ್ರೆ ನೀನು ನೋಡ್ದಾಗ ಅಂದಾಗ ಅವ್ನು ಚೇರ್ಮನ್ ಇದ್ರೆ ಗೊತ್ತಿಲ್ಲ. ಆ ಕಾಲ ಈಗ ಬಹಳಷ್ಟು ಬದಲಾವಣೆ ಆಗಿದೆ, ಈಗೆಲ್ಲ ಇಲ್ಲ. ಸೊ ನಾ ಹೇಳೋದಂದ್ರೆ ಈಗ ಚುನಾವಣೆ ನಡೀತಾ ಇದೆ. ಪ್ರಾಥಮಿಕ ಸಹಕಾರಿ ಸಂಘದ ಸಭೆಯ ಕಾರ್ಯಕ್ರಮದಲ್ಲಿ ನಾಮಕರಣದ ನೆಚ್ಚಿನ ನಾಯಕರಾದಂತಹ ಸತೀಶ್ ಜಾರಕಿಹೊಳಿ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸಿಆರ್ ಪಾಟೀಲ್ ಅವರೇ, ಬಳಿ ಅವರೇ, ನಾನಾ ಸಾಹೇಬ್ ಅವರೇ, ಮಾರ್ಯಾಳ ಅವರೇ, ಶ್ರೀಕರಣ ಅವರೇ, ಸಹಪಾಠಿಗಳಿದೆ, ಅವರ ಮೇಲೆ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ನನ್ನ ಹಿರಿಯ ಅಂದರೆ ಎಲ್ಲ ಬಿಜೆಪಿ ಅಧ್ಯಕ್ಷಗಳು, ಉಪಾಧ್ಯಕ್ಷರು, ಸರ್ವ ಸದಸ್ಯರೇ, ತಾಯಂದಿರೇ, ನಾವು ನಾನು ಹೇಳುತ್ತದೆ. ಬಹುತೇಕ ಈ ವರ್ಷ ನಮ್ಮ ಜಿಲ್ಲಾ ಸಹಕಾರಿ ಸಂಘಗಳ ಚುನಾವಣೆ ವರ್ಷ ಪೂರ್ತಿ ಮೊದಲೇನಂತಂದ್ರೆ ಅಖಂಡವಾಗಿ ಒಬ್ಬರ ಪ್ರತಿನಿಧಿಸಿದ್ರು. ಈ ಸಲ ಕಿತ್ತೂರು ತಾಲೂಕಿಗೂ ಕೂಡ ಒಂದು ನಿರ್ದೇಶಕ ಸಿಗುತ್ತದೆ. ಆ ಚುನಾವಣೆ ಕಿತ್ತೂರಿನಿಂದ ಯಾರಾದರೂ ಒಬ್ಬರನ್ನ ನಮ್ಮೆಲ್ಲರ ಹಲವಾರು ಸಭೆಗಳ ಮುಖಾಂತರ ನಮ್ಮನ್ನು ಕೂಡ ಎಲ್ಲ ಅವನ ಎಲ್ಲರನ್ನೂ ಕೇಳಿಕೊಂಡಾಗ ಬಹುತೇಕ ನಾನೇ ಯಾರಾದರೂ ಅವಕಾಶ ಯಾರಾದರೂ ಕೊಡುವಂತಾಗ ಯಾರು ಒಮ್ಮತದಿಂದ ಅವ್ರನ್ನ ಮಾಡುವಂಥದ್ದರಿಂದ ಅವ್ರನ್ನ ಕಣಕ್ಕೆ ಇಳಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ನಾಯಕರ ಪರ್ಮಿಷನ್ ತಗೊಂಡ ಒಂದು ಒಳ್ಳೆಯ ಕೆಲಸ ಮಾಡಿದ್ರು. ಜೊತೆಗೆ ಚುನಾವಣೆ ಇದೊಂದು ಪಾತ್ರ ಇದೆ. ಬಟ್ ಒಂದು ಸರ್ಕಾರಿ ಪ್ರತ್ಯೇಕ
ರಾಜಕಾರಣಿಗಳು ಯಾವ ಥರ ಇರಬೇಕು ಏನಿರಬೇಕು ಅಂದ್ರೆ ಬಹಳಷ್ಟು ಟೀಕೆ ಕೇಳಿಸ್ಕೊಂಡ್ಮೇಲೆ ಇವತ್ತಿಗೂ ಕೂಡ ಸ್ವಲ್ಪ ಕರ್ನಾಟಕ ಅವರು ಓಡಾಡೋ ಒಂದು ಸೊಸೈಟಿಯಾಗಿ ಇರುವುದು ಖುಷಿ ಇದೆ. ಸ್ವಾಗತ ಸಭೆಗೆ ಈ ಕಾರ್ಯಕ್ರಮ ಉದ್ಘಾಟಕರಾಗಿ ಆಗಮಿಸಿದ ಸನ್ಮಾನ್ಯ ಶ್ರೀಮಂತ ನಾಯಕರಾದ ಲೋಕೋಪಯೋಗಿ ಸಚಿವರು ಹಾಗೂ ಜಲಾವರಿ ಸಚಿವರಾದ ಸತೀಶಾನಂದ ಜಾರಕಿಹೊಳಿ ಹಾಗೂ ಅಧ್ಯಕ್ಷ ಸ್ಥಾನ ವಹಿಸಿದ ಸಹೋದರರಾದ ಕಿತ್ತೂರು ಭಾಗದ ಎಮ್ಮೆಲ್ಯರಾದ ಬಾಬಾಸಾಹೇಬ್ ಕಡ್ಲಿಯವರೇ ಹಾಗೂ ಮುಖ್ಯ ಅತಿಥಿಗಳಾದ ಆಗಿ ಆಗಮಿಸಿದ ಸಹೋದರರಾದ ಅವರೇ ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರೇ ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ವಿದ್ಯಾರ್ಥಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲ ಅಭಿಮಾನಿ ಬಂಧುಗಳು ಹಾಗೂ ತಂಗಿಯಂದಿದೆ. ಇವತ್ತಿನ ದಿನ ಈ ಸಭೆ ಸೇರಿದ್ದು ಎಲ್ಲರಿಗೂ ಗೊತ್ತೈತಿ. ಇದು ದಿವಸ ಬೈಲಹೊಂಗಲ ಹಾಗೂ ಕಿತ್ತೂರು ಎರಡೂ ಒಂದಾಗಿದ್ದು ಡಿಸಿ ಬ್ಯಾಂಕ್ ಈಗ ಎರಡೂ ಭಾಷೆ ಒಂದೇ ಇತ್ತು. ಈ 30 ವರ್ಷಗಳಿಂದ ಈ ಸಲ ಅವಕಾಶ ಕಟ್ಟಿ ಈ ಸಲ ಕಿತ್ತೂರುವರೆಗೆ ಬೈಲಹೊಂಗಲವರೆಗೆ ಐತೆ. ಆ ಅವಕಾಶ ಸಿಕ್ಕಿದ ಸಂಬಂಧ ಈಗ ಎಲ್ಲ ಕೆಲಸ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸಭೆ ಕರೆದು ಅದಾಗ ಎಲ್ಲರೂ ಸೇರಿ ಒಮ್ಮತ ನಿರ್ಣಯ ತಗೊಂಡು ನಾವು ನಿಂದಿರಬೇಕಂತೇಳಿ ನಮ್ಮ ಸೋದರಿಗೆ ನಮ್ಮ ಒತ್ತಾಯ ಮೇರೆಗೆ ಎಲ್ಲ ಒತ್ತಾಯ ಮೇರೆಗೆ ಆಗಿ ನಾವು ಒಪ್ಕೊಂಡೆವು. ಈ ಸಲ ನಡೆಯುವ ಅಕ್ಟೋಬರ್ 19ರಂದ ಡಿಸಿ ಬ್ಯಾಂಕ್ ಚುನಾವಣೆ ನಡೆಯುತ್ತವೆ. ನಮ್ಮೆಲ್ಲರ ನೆಚ್ಚಿನ ನಾಯಕರಾದ